ಆರ್ಯ ಆಗ್ತಾ ಇರ್ಲಿಲ್ಲ ಬಿಡು. ಯಾರ್ಯ ಇಷ್ಟು ತನಕ ಪಾಸ್ ಆಗಿತ್ತು, ಪಾಸ್ ಮಾಡಿ ಇದನ್ನ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ತರ್ಸ್ಕೊಂಡು ಹಿಂಗೆ ಹಾಕ್ಬಿಟ್ಟು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಯಾವಾಗಲೂ ಹಿಂಗೆ ಆಗುತ್ತೆ. ನಮಗೆ ಸ್ವಲ್ಪ ಬ್ಯಾಂಕಲ್ಲೆಲ್ಲ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಇವತ್ತು ನಾವು ರಕ್ಷಿತಾ ಅವರ ಸೋದರ ಮಾವನ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಯಲ್ಲಿ ಹಬ್ಬ ಇದೆಯಂತೆ, ಅವ್ರ ಊರಲ್ಲಿ. ಆ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ವಿ. ಟೈಮೇ ಆಗೋಯ್ತು, ಬೇಗ ಹೊರಡ್ಬೇಕು ಅಂದ್ಕೊಂಡ್ರು. ಅಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ಲೇಟ್ ಆದ್ದರಿಂದ ಬೇಗ ಹೊರಡೋದಕ್ಕಾಗಲಿಲ್ಲ. ಇವತ್ತು ನಾನು ನಮ್ಮ ಅಕ್ಕ ಇಬ್ಬರು ಒಂದೇ ಥರ ಸ್ಯಾರಿ ಹಾಕ್ಕೊಂಡಿದ್ವಿ. ನೋಡಿ, ನಾವು ರೆಡ್ ಸ್ಯಾರಿ ವೇರ್ ಮಾಡಿದ್ವಲ್ಲ, ತುಂಬ ಜನ ಕೇಳ್ತಾ ಇದ್ರಿ ಆ ಸ್ಯಾರಿ ಬಗ್ಗೆ. ಆ್ಯಂಡ್ ಅದರಲ್ಲೇ ಇದು ಬಂದು ವೈನ್ ಕಲರ್ ಆಯಿತಾ. ಸೊ ಈ ಸ್ಯಾರಿ ಸ್ಟಾಕ್ ಇದೆ. ಆ್ಯಂಡ್ ನಿಮಗೆ ಬೇಕಿರೋರು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡಿ ನೀವು ತರಿಸ್ಕೊಬೋದು. ಸ್ಯಾರಿ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ವೇರ್ ಮಾಡಿದ್ರೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ. ಸೊ ಬನ್ನಿ ಒಳ್ಳೆಣ, ಲೇಟ್ ಆಗಿಬಿಟ್ಟಿದೆ. ಈಗ ಅಮ್ಮ ಅವ್ರನ್ನೆಲ್ಲ ಪಿಕ್ ಮಾಡಬೇಕು. ರೀಲ್ಸ್ ಬೇರೆ ಮಾಡಿದ್ವಿ, ಶೆಕೆನೆ ಆಗೋಯ್ತು. ಎ ಸಿ ಹಾಕ್ಬಿಡು ನವೀನ್. ಇಷ್ಟೊಂದು ಬ್ಲ್ಯಾಕ್ ಅಂತ ಇದ್ದೀನಿ. ಇರಂಗ್ ಬರುತ್ತೆ. ನೀವು ಯಾವಾಗಲೂ ಇದೇ ಡೈಲಾಗ್ ತಾನೇ ಹೇಳೋದು, ಹೆಂಗಿರ್ತೀವಿ ಹೆಂಗೆ ಬರುತ್ತೆ ಅಂತ. ಯಪ್ಪ, ಟ್ಯಾನ್ ಆಗ್ಬಿಟ್ಟಿದ್ದೀರಾ ನೀವು, ಸಿಕ್ಕಾಬಿಟ್ಟೆ ಟ್ಯಾನ್ ಆಗ್ಬಿಟ್ಟಿದ್ದೀನಿ. ಎ ಸಿ ಹಾಕ್ಬಿಡಿ. ಫುಲ್ ಏನಿಲ್ಲ, ಅದೇನು ಅಷ್ಟೊಂದು ಇದಿಲ್ಲ. ಹಿಂದೆ ಏನು ಅಷ್ಟೊಂದು ಸಿಕ್ಕಾಬಿಟ್ಟೆ ಬೇಸಿಗೆ ಶುರು ಆಗ್ಬಿಡ್ತು. ಇಲ್ಲ ಕಣೆ, ಅಲ್ಲದೆ ಶೂ ಹಾಕಾಕ ಶೂ ಎಲ್ಲೈತೆ ಹೇಳ್ಬೇಕೆ ನೆರಗೆ ಇಲ್ಲೊಂದೇ ಬಂಟು ಇದೇ ಬಟ್ಟೆ ಹಾಕೊಂಡ ನೀನು? ಆಯ್ತು ನಡಿ, ಬಾ. ಆಯ್ತು ಬಾ. ಬಂಟು ನೀನು ಇದೇ ಬಟ್ಟೆ ಹಾಕೊಂಡ್ರೆ ಅವ್ನು ಯಾವ್ದು ಹಾಕ್ತಾನದ? ಅದು ಬೇರೆದಿತ್ತು, ಮೊನ್ನೆ ವಾಶ್ ಮಾಡಿ ಇಟ್ಟಿದ್ದ, ಅದನ್ನೇ ಹಾಕಿದ್ಯಾ? ನಡಿ ಬನ್ನಿ ಫ್ರೆಂಡ್ಸ್. ಈಗ ರಕ್ಷಿತಾ ಅವರ ಮಾವನ ಮನೆಗೆ ನಾನು, ನವೀನ್, ಅಥರ್ವ, ಆರ್ಯ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಆಯಿತಾ. ಸ್ವಲ್ಪ ಲೇಟೇ ಆಗೋಯಿತು. ಅವರು 12:30 1 o'clock ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಇರುತ್ತೆ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಬಟ್ ನಾವು ಹೋಗೋಷ್ಟರಲ್ಲಿ 3:30 ಆಯಿತು. ನಂಗೆ ಹೇಳಿದ್ನಲ್ಲ, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಆ ಕೆಲಸ ಮುಗಿಸಿ ಇನ್ನು ಅಮ್ಮ ಅವರು ಎಲ್ಲ ರೆಡಿ ಆಗೋದು ಲೇಟ್ ಆಯಿತು. ಇನ್ನು ರಕ್ಷಿತಾ ಅವ್ರ ಮಾವನ ಮನೆ ಇದ್ದಿದ್ದು ನಂಜನಗೂಡು ತಾಲೂಕು, ತಾಂಡವಪುರ ಇಲ್ಲಿ. ಸೊ ನಾವು ಸ್ವಲ್ಪ ಲೊಕೇಶನ್, ನಮಗೆ ಅವರು ಮನೆ ಲೊಕೇಶನ್ ಕಳಿಸಿದ್ರು. ಬಟ್ ಫಸ್ಟ್ ಟೈಮ್ ಹೋಗ್ತಿರೋದು ನಾವು, ಹಾಗಾಗಿ ಲೊಕೇಶನ್ ಸ್ವಲ್ಪ ಎಲ್ಲೋ ಮಿಸ್ ಆಯಿತು. ಹಾಗೆ ನಾವು ಒಂದು ರೌಂಡ್ ಸುತ್ಕೊಂಡು ಬೇರೆ ಕಡೆ ಹೋಗಿ ಸುತ್ಕೊಂಡು ಬಂದಿದ್ದಾಯಿತು. ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡ್ತು, ತುಂಬ ಬಿಸಿಲು ಬೇರೆ ಇತ್ತಲ್ಲ, ಸ್ವಲ್ಪ ಸ್ಟ್ರೈನ್ ಆದಂಗೆ ಫೀಲ್ ಆಗ್ತಾಯಿತ್ತು. ಫೈನಲಿ ನಮಗೆ ಲೊಕೇಶನ್ ಗೊತ್ತಾಯಿತು. ಅಷ್ಟರಲ್ಲಿ ರಕ್ಷಿತಾ ಇದ್ದಾರಲ್ಲ, ಅವ್ರ ಡ್ಯಾಡಿ ಬಂದರು ಒಂದು ಲೊಕೇಶನ್ಗೆ. ಸೊ ಅಲ್ಲಿಂದ ಅಂಕಲನ್ನೇ ಕರ್ಕೊಂಡು ಬಂದರು. ಸೊ ಎಲ್ಲರೂ ಕೂಡ ಬಂದ್ವಿ. ಈಗ ಬಂದು ಕಾರ್ ಪಾರ್ಕ್ ಮಾಡ್ತಾಯಿದ್ವಿ. ನೋಡಿ, ನಮ್ಮ ಮದುವೆ ಗಂಡು ಇಲ್ಲೇ ಇದ್ದಾನೆ. ಇಲ್ಲಾಯ್ತಾ ರಮ್ಯಾ, ಹಿಡ್ಕೋ. ಸೌಮ್ಯ ಒಂದೇ ಮನೇಲಿ 3 ಜನ ಕ್ಯಾಮ್ರಾ ಇಟ್ಕೊಂಡು ನಾನು ಕಾರ್ ಒಳಗಡೆ ಮಾಡ್ಕೊಬಿಡ್ತೀನಿ ಅಂತ. ಫುಲ್ ಗ್ರ್ಯಾಂಡಾ? ಏನು ಅಷ್ಟು ಜನ? ವರ್ಷದಲ್ಲಿ ಒಂದೇ ಹಬ್ಬ ಇವ್ರನ್ನ ಮಾಡೋದು. ಓಕೆ. ಹಾಂ ಹಾಂ. ಅದೇ ವಾಪಸ್ ಹೋಗೋಷ್ಟರಲ್ಲಿ ಊಟ ಮಾಡಿದ್ದು ಊಟನೇ ಆಗೋಯ್ತದೆ ಈ ಟ್ರಾಫಿಕಲ್ಲಿ.
ಈ ಕಡೆಯಿಂದ ಹೋಗ್ಬೋದು ಇನ್ನೊಂದು ರೋಡ್ ಇದೆ. ಹೌದಾ ಹಂಗಿದ್ರೆ ಸರಿ. ಇಲ್ಲ ಹೋಗ್ಬಿಡು ನೀವು ಮತ್ತೆ ಹತ್ರ ಊಟ ಮಾಡಿಸ್ಕೊ ಆಚೆ. ಅತ್ತೆ ಕೈ ಮಾಡಿಸ್ಕೊಳ್ಬೇಕ. ಅಲ್ಲೋಗ ಇಲ್ಲ ಅಂದ್ರೆ ಕನ್ನಡ ಮಾತಾಡಿ ಸರಿಯಾಗಿ, ಹಿಂದಿ ಆಮೇಲೆ ಮಾತಾಡಿ. ಫ್ರೆಂಡ್ಸ್ ಇದೇನೆ ರಕ್ಷಿತಾ ಇದ್ದಾರಲ್ಲ ಅವ್ರ ಅಮ್ಮನ ಅಣ್ಣನ ಮನೆ ಇದು ತಾಂಡಾಪುರದಲ್ಲಿರೋವಂಥದ್ದು. ಸೊ ಇವರು ಇಲ್ಲಿ ಮಾರಿ ಹಬ್ಬ ಅಂತ ಏನೋ ಮಾಡಿದ್ರು, ಹಾಗಾಗಿ ಇದು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಎಷ್ಟು ಜನ ಜಾತ್ರೆಗೆಲ್ಲ ಬಂದು ಹೋಗೋರೆಲ್ಲ ಎಷ್ಟು ಜನ ಕ್ರೌಡ್ ಇತ್ತು ಅಂತ ಅಂದರೆ ರೋಡಲ್ಲೆಲ್ಲ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಾನು ಕೇಳ್ತಾ ಇದ್ದೆ ರಕ್ಷಿತನಿಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರಾ ಇಲ್ಲಿ ಅಂತ. ಆ್ಯಂಡ್ ಊಟ ಬಂದು ನಾನ್ ವೆಜ್ ಊಟ. ಸೊ ನಿಮಗೆಲ್ಲ ಗೊತ್ತು ಏನು ನಾನ್ ವೆಜ್ ಅಂತ ಅಂದರೆ ನಮಗೆಲ್ಲ ಎಷ್ಟು ಇಷ್ಟ ಅಂತ ಅಂದ್ಬಿಟ್ಟು ಸೊ ಖುಷಿಯಿಂದನೇ ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ ಆಯಿತಾ. ಇವತ್ತು ಏನೆಲ್ಲ ಮಾಡಿದ್ದಾರೆ ಮೆನು ಅಂತ ಅಂದರೆ ಚಿಕನ್ ಗ್ರೇವಿ ಇದೆ, ಮತ್ತು ಬೋಟಿ ಇದೆ, ಮಟನ್ ಸಾಂಬಾರಿದೆ, ಗೀ ರೈಸ್, ವೈಟ್ ರೈಸ್ ಇದೆಲ್ಲ ಮಾಡಿದರು. ಸೊ ಈಗೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ನಾನು ಹೇಳ್ದೆ ಸ್ವಲ್ಪ ಲೇಟಾಗೇ ಬಂದ್ವಿ ಅಂತ. ನವೀನವ್ರಿಗಂತೂ ಫುಲ್ ಹೊಟ್ಟೆ ಅಷ್ಟು ಬಿಟ್ಟಿತ್ತು. ನಾನು ಸ್ವಲ್ಪ ಮಧ್ಯದಲ್ಲಿ ಲೈಟಾಗಿ ಅದು ಇದು ಬಾಯಾಡ್ತಾ ಇರ್ತೀನಿ, ಬಟ್ ಅವ್ರು ಹಂಗಲ್ಲ. ಊಟ ಅಂದರೆ ಅವ್ರು ಊಟನೇ ಹೊರಗಡೆ ಏನೂ ತಿನ್ನೋದಿಲ್ಲ. ಹಾಗಾಗಿ ಅವರು ಸ್ವಲ್ಪ ಜಾಸ್ತಿನೇ ಹಸಿವಾಗಿತ್ತು. ಬಂದಿದ್ದ ತಕ್ಷಣ ಊಟಕ್ಕೆ ಬಡಿಸಿದ್ರು. ಎಲ್ಲರೂ ಈಗ ಊಟಕ್ಕೆ ಕುತ್ಕೊಂಡಿದ್ದೀವಿ. ಏನೋ ಒಂಥರ ಚೆನ್ನಾಗಿತ್ತು. ಅಂದರೆ ಅವಾಗವಾಗ ಈ ಥರ ಎಲ್ಲ ಮೀಟ್ ಆಗ್ತಾ ಇರ್ತೀವಿ. ಅವರೆಲ್ಲ ನಮ್ಮ ಮನೆಗೆ ಬಂದು ನಾವೆಲ್ಲ ಅವ್ರ ಮನೆಗೆ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಊಟ ಕೂಡ ಸೂಪರಾಗಿತ್ತು. ಆರ್ಯ ಊರೇ ಹಬ್ಬ ಮಾಡ್ಕೋವಾಗ ಇಲ್ಲಿ ಕುತ್ಕೊಂಡು ದೇವಸ್ಥಾನ ಹತ್ರ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೋದಿತ್ತು. ರೆಡಿ ರೆಡಿ ಸೊ ಊಟ ಎಲ್ಲ ಮಾಡಿದ್ವಿ ಅಲ್ವಾ, ಒಂದು 10 ನಿಮಿಷ ಹಾಗೆ ಮಾತಾಡ್ಕೊಂಡೆಲ್ಲ ಕುತ್ಕೊಂಡಿದ್ವಿ. ಈಗ ರಕ್ಷಿತಾ ಕುಂಕುಮ ಕೊಡ್ತಾ ಇದ್ದಾಳೆ. ನಾವು ಕೂಡ ಹೊರಡ್ತೀವಿ, ಊಟ ಎಲ್ಲ ಮುಗೀತು. ಸೊ ಹಾಗಾಗಿ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಚೆನ್ನಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರ ಮನೇಲೂ ಅಷ್ಟೇ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಏನೋ ಒಂಥರ ಖುಷಿ ಆಯಿತು ಹೋಗಿದ್ದನ್ನು. ಅವ್ರ ಮನೆ ನೋಡಿರಲಿಲ್ಲ ನಾನು, ಅವ್ರ ಸೋದ್ರ ಮಾವ ಮನೆ ನೋಡಿರಲಿಲ್ಲ. ಸೊ ನೋಡ್ದಂಗೂ ಕೂಡ ಆಯಿತು. ಬಾಳೆಹಣ್ಣು ಮುಕ್ಕೊಂಡ ಅನ್ಸುತ್ತೆ. ಮಕ್ಕಳು ತಿನ್ಬಾರ್ದದು. ಕುಡೀಲಿ ಅದ್ರಲ್ಲಿ ಒಂದು ಹಾಕ್ಕೊಡ್ತೀವಿ. ಇಲ್ಲೇ ಇರ್ತೀಯಾ ಶಿವಮ್ಮ ಜೊತೆ? ಬಂಟ್ರೆ ನಡೆಸ್ಬಿಡೋದಾ? ಹೋಗ್ಬೇಡ್ವಾ?
ಮಕ್ಕಳು ಯಾವಾಗಲೂ ಹೇಳ್ತಿದ್ದಲ್ಲ ರಕ್ಷಿತಾ ಇನ್ನೊಬ್ರು ಚಿಕ್ಕವರ ದೊಡ್ಡವರ? ಬನ್ನಿ ನೀವು ಫ್ರೆಂಡ್ಸ್ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ರಕ್ಷಿತಾ ಅವ್ರ ಅಜ್ಜಿ ಮನೆ ಇದೆ. ಸೊ ಅಲ್ಲಿಗೆ ಬಂದ್ವಿ. ಅಜ್ಜಿನ ನೋಡಿರ್ತೀರಾ, ರಕ್ಷಿತನ ಕಂಡ್ರಂತೂ ತುಂಬ ಪ್ರೀತಿ. ಅಜ್ಜಿದಿರಂದ್ರೇ ಹಾಗೆ ಅಲ್ವಾ, ಯಾಕಂದರೆ ಮಕ್ಕಳು ಅಂತ ಬಂದಾಗ ಅವರು ಚಿಕ್ಕದ್ರಿಂದ ಬಾಣಂತನ ಮಾಡಿ ಮಕ್ಕಳನ್ನ ನೋಡ್ಕೊಂಡಿರ್ತಾರೆ. ಸೊ ಮಕ್ಕಳು ಅಂತ ಎಲ್ಲ ಪ್ರೀತಿ ಇದ್ದೇ ಇರುತ್ತೆ. ಬಟ್ ಚಿಕ್ಕದ್ರಿಂದ ನೋಡಿರ್ತಾರಲ್ಲ ಅಜ್ಜಿ, ರಕ್ಷಿತನ ಬಗ್ಗೆ ಅವಾಗ ಹೇಳ್ತಾನೆ ಇರ್ತಾರೆ. ಅದನ್ನ ನೆನೆಸ್ಕೊಂಡಾಗ ಎಷ್ಟು ಪ್ರೀತಿ ಇದೆ ಅಂತ ಅನಿಸ್ತಾ ಇರುತ್ತೆ. ಸೊ ಅವ್ರ ಮನೆಗೂ ಕೂಡ ಹೋಗಿದ್ವಿ. ಅಜ್ಜಿ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಇದು ರಕ್ಷಿತಾ ಅವರ ಅಮ್ಮನ ಮನೆ. ಹೋಗಿದ ತಕ್ಷಣ ಅಜ್ಜಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಮತ್ತು ಜ್ಯೂಸ್ ಕೂಡ ಕೊಟ್ಟರು. ಎಲ್ಲ ಊಟ ಎಲ್ಲ ಮಾಡಿ ಅಂತ ಅಂದರು. ಬಟ್ ನಾವು ಆಗ್ತಾನೆ ಊಟ ಮಾಡಿದ್ವಲ್ಲ, ಜ್ಯೂಸ್ ಕುಡಿದು ಹೊರಟ್ಬಿಟ್ವಿ. ಸುಸ್ತಾಯ್ತೈತೆ ನನಗೆ, ಬೇಸಿಗೆ ಬಂದೇ ಬಿಡ್ತಲ್ಲ. ಅಯ್ಯಪ್ಪ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಆಯ್ತಾನೆ ಇಲ್ಲ. ಅದೇನು ಅಷ್ಟು ಅರ್ಜೆಂಟ್ ನಿಮ್ಗೆ ಈಗ ಟೀ ಕುಡಿಯೋಕ್ಕೆ? ನಾವ್ ಹಂಗೆ ಏನ್ ಬಂದು ಡಿಸೈಡ್ ಆಗಿದೀವಿ. ಡಿಫ್ರೆನ್ಸ್ ಅದೇ ಎಷ್ಟು? ಯಾರಂದ್ರೂ ನನ್ಗೊಳಗು 5 ವರ್ಷ. ಅವಳಿಗೂ ನನಗೂ 5 ವರ್ಷ. ನನ್ನೇಜು ಅಂತ ದಡ್ಡ. ನಮ್ಮ ಮನೆಯವ್ರಿಗೂ ನನಗೂ 7 ವರ್ಷ ಡಿಫ್ರೆನ್ಸ್ ಆಯ್ತಾ? 6 ವರ್ಷ. ಅವ್ರ ಹತ್ರ 7 ವರ್ಷ ನಿನ್ಗೂ ನಿಮ್ಮ ಅಕ್ಕನಿಗೂ ಅಂತ ಇರೋದು. 90. ಅಯ್ಯೋ, ಏನ್ ಗೊತ್ತಾ, ನಿನ್ ಡಾಕ್ಯುಮೆಂಟ್ ಅಲ್ಲಿ ಯಾವ್ದ್ರಲ್ಲೂ 89 ನೋಡ್ಬಿಟ್ಟು ಗೊತ್ತಿಲ್ವಲ್ಲ, ಸುಮ್ ಕುತ್ಕೋದೆ. ಮನೆಗೆ ಬಂದ್ವಿ. ನಮ್ಮ ಅಕ್ಕ ಕೂಡ ಬೇಗನೆ ಹೊರಡ್ಬೇಕು ಅಂತ ಇದ್ಲು. ಅವಳು ಏನಂತ ಅಂದರೆ ಟೀ ಕುಡಿದ್ರೆ ಸಮಾಧಾನ. ಸೊ ಟೀ ಮಾಡುವಮ್ಮ, ಅದನ್ನು ಕುಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಚಿಂಟು ಎಕ್ಸಾಮ್ಸ್ ಇದೆ ಅಂತ ಓದ್ಕೋತಾ ಇದ್ಲಲ್ಲ, ಹಾಗಾಗಿ ಹೊರಟ್ಬಿಡ್ಬೇಕು ನಾನು ಅಂತ ಅಂದ್ಕೊಂಡು ಇನ್ನೇನು ಟೀ ಮಾಡಿಕೊಟ್ರೆ ಎಲ್ರಿಗೂ ಬಂದಷ್ಟು ಟಯರ್ಡ್ ಆಗಿತ್ತಲ್ಲ, ಯಾರೂ ಕೂಡ ಕಿಚನ್ಗೆ ಹೋಗಿ ಟೀ ಮಾಡೋ ಮೂಡಲ್ಲಿ ಇರಲಿಲ್ಲ. ಸೊ ಟೀ ಮಾಡಿದ್ರು ಫೈನಲಿ. ಕುಡಿದ್ಬಿಟ್ಟು ಅವಳು ಮನೆಗೆ ಹೋದ್ಲು. ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಹೊರಗಡೆ ಬರೋದಿತ್ತು. ಬಂದು ನಂದು ಕೊರಿಯರ್ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳೋದಿತ್ತು ರೋಟಿ ಮೇಕರು. ಅದು ಬಂದು 1 ವಾರದ ಮೇಲೆ ಆಗಿತ್ತು. ಬಟ್ ನಮ್ಮ ಇದಕ್ಕೆ ಡೆಲಿವರಿ ಇಲ್ಲ, ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮ್ಯಾಮ್ ಅಂತ ಅಂದರು. ನಾನು ಮರ್ತೇ ಬಿಟ್ಟಿದ್ದೆ ಈ ಮದುವೆ ಟೆನ್ಷನು ಅದು ಇದರಲ್ಲಿ. ಅವ್ರು ಇನ್ನೊಂದು ಸಲ ಬೆಳಿಗ್ಗೆ ಕಾಲ್ ಮಾಡಿದರು, ಹಾಗಾಗಿ ಕಲೆಕ್ಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮ ಅಥರ್ವಂಗೆ ಫುಲ್ ನಿದ್ರೆ, ಆದ್ರೂ ನಮ್ಮ ಜೊತೆ ಬಂದು ಸುತ್ತದು ಅವನು. ಆಯಿತಾ, ನಾವು ಇಲ್ಲದೆ ಇರೋದಿಲ್ಲ. ಈಗ ನವೀನ್ ತೊಗೊಬಂದು ಅದನ್ನು ಕಾರ್ಗೆ ಇಡ್ತಾ ಇದ್ದಾರೆ. ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು. ಹಾಗೆಯೇ ಸ್ವಲ್ಪ ದೀಪಕ್ ಜ್ಯುವೆಲ್ರಿಗೆ ಹೋಗಬೇಕಿತ್ತು. ನಾವು ಸ್ವಲ್ಪ ಕೆಲಸಗಳಿತ್ತು. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಇವರು ATMಗೆಲ್ಲ ಹೋಗೋದಿತ್ತು, ಅಮೌಂಟೆಲ್ಲ ಡ್ರಾ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡು ಏನೋ ಒಂಥರ ಕೆಲಸಗಳು ಕಮಿಟ್ಮೆಂಟ್ ಇದ್ದೇ ಇರುತ್ತಲ್ವ, ಎಲ್ಲ ಮುಗಿಸ್ಕೊಳ್ಬೇಕು. ಈಗ ನಾವು ಬಂದ್ವಿ. ಇಲ್ಲಿ ಯಾವುದೇ ನಾನು ಗೋಲ್ಡ್ ತೊಗೊಳಕ್ಕೆ ಇನ್ನೊಂದಕ್ಕೆ ಬರ್ತಿಲ್ಲ, ಬಟ್ ಸ್ವಲ್ಪ ಅಮೌಂಟ್ ಪೇ ಮಾಡಲಿಕ್ಕಿತ್ತು, ಅದನ್ನು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟೇ ಬಂದಿದ್ದು. ನಾನು ನವೀನ್ ಅಥರ್ವ 3 ಜನ ಬಂದ್ವಿ. ಬೇಗ ಕೆಲಸ ಮುಗಿಸಿದ್ವಿ. ಈಗ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ದೀಪಕ್ ಜ್ಯುವೆಲ್ಸಲ್ಲಿ. ಈಗ ಹಾಲು ತೊಗೊಬರೋಣ ಅಂತ ಅಂದ್ಬಿಟ್ಟು ನವೀನ್ ಹೋದ್ರು. ನಮ್ಮ ಅಥರ್ವ ಏನೇ ಅವ್ನಿಗೇನಾದರೂ ಮಕ್ಕಳು ಅದು ತಿಂಡಿ ಬೇಕು ಇದು ತಿಂಡಿ ಬೇಕು ಅಂತ ಕೇಳ್ತಾರಲ್ವ, ಆದರೆ ಅವನು ಏನು ಕೇಳ್ತಾನೆ ನೋಡಿ, ಬುಕ್ಸ್ ತೆಗ್ಸ್ಕೊಂಡಿದ್ದಾನೆ. ಅಷ್ಟೊಂದು ಇಷ್ಟನಾ ಅಥರ್ವ ನಿಂಗೆ ಬುಕ್ಸ್ ಅಂದರೆ? ನೋಟ್ಬುಕ್ಕು ತೋರಿಸು. ಬರೆಯೋದು ಅಂದರೆ ಅವ್ನಿಗೆ ಎಷ್ಟು ಇಷ್ಟ ಅಂತ ಅಂದರೆ ಬರಿತಾನೆ ಇರ್ತಾನೆ ನೋಡಿ. ಈಗ ಬುಕ್ನ ಖಾಲಿ ಮಾಡೋ ತನಕ ಅವ್ನು ಸಮಾಧಾನ ಆಗಲ್ಲ. ಏನದು? ಜಿಮ್ಮಿ ಬಿಡ್ಬೇಡ ನೀನು. ಅವ್ರು ಹಾಲು ತೊಗೊಂಡಿದ್ದಾರೆ. ಡೈರೆಕ್ಟ್ ನಡೀರಿ ಅಮ್ಮನ ಮನೆಗೆ. ಸೊ ಈಗ ಹೋಗ್ತಾ ಇದೀವಿ. ಬೈಕ್ ಇದೆಯಾ? ಸರಿ, ಅದು ನೀರು ತರ ಬೈಕ್ ಬೇಕು. ನಡೀರಿ, ಆಯ್ತು ಹೋಗೋಣ. ತೊಳ್ಕೊಳ್ಬೇಕು, ನನಗೆ ಸೋಪಿಂಗ್ ಇಡಬೇಕಿತ್ತು. ಈಗ ನೀವು ಲಾಕ್ ಓಪನ್ ಮಾಡಲ್ವಾ ಮನೆಗ? ಹಾಂ, ಕೊಡ್ತೀರಾ? ಅಲ್ಲೇ ಎಲ್ಲಾದರೂ ಇದ್ರ ಹತ್ರ ಇಡಿ, ಇಲ್ಲ ಅಂದರೆ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಂಗಂತೂ ಸಿಕ್ಕಾಪಟ್ಟೆ ನಿದ್ರೆ ಬರ್ತಾ ಇದೆ. ಈಗ ಇದು ರೋಟಿ ಮೇಕರ್ ಬಂದಿದೆಯಲ್ಲ, ಯಾವ ಥರ ಇದೆ ಏನೋ ಅಂತ ನೋಡೋಣ. ಓಪನ್ ಮಾಡಿ ನವೀನ್ ಅಂತ ಅಂದೆ, ಮಾಡ್ತಾ ಇದ್ದಾರೆ. ನವೀನ್ ಇದು
ಯಾರೋ ಕಮೆಂಟ್ ಹಾಕಿದ್ರಲ್ಲ ನವೀನ್, ಅದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ? ಸ್ಕ್ರೀನ್ಶಾಟ್ ತೊಗೊಂಡು ಆ್ಯಕ್ಚುಲಿ ಅವ್ರದ್ದು ಬರ್ಡೇ ಇದೆಯಂತೆ, ಅವ್ರ ಮಗಳದು ಅಂತ ಏನೋ ಕಮೆಂಟ್ ಮಾಡಿದ್ರು ಅಲ್ವಾ, ರಮ್ಯಾ ವಿಶ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅದು ಓಪನ್ ಮಾಡಿ. ನಮ್ಗೇನು ಗೊತ್ತಾ, ಸಿಕ್ಕಾಪಟ್ಟೆ ಕಮೆಂಟ್ಸ್ ಇರುತ್ತಲ್ವಾ, ಸೊ ಮರ್ತು ಬಿಡ್ತೀವಿ. ಹಾಗಾಗಿ ನವೀನ್ ಚಂದ್ರ GSK ಅನ್ನೋ ಅಕೌಂಟಿಂದ ಸಿಸ್ January 30th ನನ್ನ ಮಗನ ಬರ್ಡೇ, ನೀವು ವ್ಲಾಗಲ್ಲಿ ವಿಶ್ ಮಾಡಿ. ಸಿಸ್ ನೇಮ್ ಇಸ್ ಪೂಜಿತ್ GEC, ವೇಟಿಂಗ್ ಯುವರ್ ವ್ಲಾಗ್. ಸೊ ಪೂಜಿತ್ ಅವರಿಗೆ ಅಂದರೆ 30th ಇರೋದು ಅವ್ರ ಬರ್ಡೇ, ಬಟ್ ಅಡ್ವಾನ್ಸ್ ಅಂತ ಅನ್ಸುತ್ತೆ ಇದು. ನನ್ನ ಕಡೆಯಿಂದನೂ ಪೂಜಿತ್ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ದೇವ್ರು ನಿಮ್ಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿನ ಕೊಡಲಿ. ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ. ನನ್ನ ಕಡೆಯಿಂದನೂ ಅಷ್ಟೇ ಪೂಜಿತ್ಗೆ ಹ್ಯಾಪಿ ಬರ್ಡೇ ಕಂದ, ಗಾಡ್ ಬ್ಲೆಸ್ ಯು. ಮತ್ತು ಇನ್ನೊಬ್ರು ಇವ್ರು ಜಯಶೀಲ SR ಅಂತ, ಇವ್ರದ್ದು ರೆಗ್ಯುಲರ್ ಕಾಮೆಂಟ್ ಇರುತ್ತೆ, ನಾನು ನೋಡ್ತಾ ಇರ್ತೀನಿ. ಜಯಶೀಲ SR ಮೋಕ್ಷ ಅನ್ನೋದು. ಸಿಸ್ ನನ್ನ ಮಗಳದು ಬರ್ಡೇ ಇದೆ ನಾಳೆ, ನಿಮ್ಮ ವ್ಲಾಗಲ್ಲಿ ವಿಶ್ ಮಾಡಿ ಸಿಸ್ ಪ್ಲೀಸ್. ನನ್ನ ಮಗಳು ನೇಮ್ ಮೋಕ್ಷ. ಹ್ಯಾಪಿ ಬರ್ಡೇ ಮೋಕ್ಷ, ಗಾಡ್ ಬ್ಲೆಸ್ ಯು. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಇಬ್ರಿಗೂ ಅಷ್ಟೇ, ಇಬ್ಬರು ಏನು ಕಮೆಂಟ್ ಮಾಡಿದ್ದೀರಾ ಇಬ್ಬರು ಮಕ್ಳಿಗೂ ಅಷ್ಟೇ. ಇರುಕಂದ ಒಂದು ನಿಮಿಷ ಇರುಕಂದ. ಮೋಕ್ಷ ಅವ್ರಿಗೆ ಹ್ಯಾಪಿ ಬರ್ಡೇ, ಹುಟ್ಟುಹಬ್ಬ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡ್ಲಿಕ್ಕಂದ ನಿಂಗೂ. ತಾಯಿ ಚಾಮುಂಡೇಶ್ವರಿ ಅಮ್ಮ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಒಳ್ಳೇದಾಗಲಿ ಪುಟ್ಟ. ಯಾಕಂದರೆ ಮರ್ತು ಬಿಡ್ತೀವಿ ಅಂದ್ಬಿಟ್ಟು ನಾನು ಕಾಮೆಂಟ್ಸ್ ಓದ್ತಾ ಇದ್ರಲ್ಲ ನವೀನ್, ಅವಾಗ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳಿದ್ದೆ. ಯಾಕಂದರೆ ಹೆಸರು ಮರ್ತು ಬಿಡ್ತೀವಿ, ತುಂಬ ಕಾಮೆಂಟ್ಸ್ ಇರುತ್ತಲ್ಲ, ಹಾಗಾಗಿ. ಈ ರೋಟಿ ಮೇಕರ್ದು ನಮ್ಮ ಬಾಯಿಂದ ಅವ್ರಿಗೆ ವಿಷಯ ತಿಳಿಸ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದೇ ನಮಗೆ ದೊಡ್ಡ ವಿಷಯ ಆಯ್ತಾ. ಹೌದು, ಅವ್ರ ಪ್ರೀತಿ ಕೊಡ್ತಾರಲ್ಲ, ಸೊ ಅದಕ್ಕಿಂತ ನಾವು ಅದು ವಿಶ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಹೌದು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರ ನಮ್ಮ ಕಡೆಯಿಂದ ಒಂದು ವಿಶಸ್ ಬರಲಿ ಅಂತ ಅಂದ್ಬಿಟ್ಟು. ಅದ್ರ ಮುಂದೆ ಇನ್ನೇನು ಇದಲ್ಲ ಬಿಡಿ. ಬೇಗ ಓಪನ್ ಮಾಡಿ, ನವೀನ್ ನಿದ್ರೆ ಬರ್ತಾ ಇದೆ. ಇರಮ್ಮ, ಯಾಕಮ್ಮ ಒಂಥರ ಏನೋ ಟಯರ್ಡ್ ಫೀಲ್ ಆದಂಗೆ ಆಗ್ತಾ ಇದೆ. ಏನಕ್ಕೆ ಗೊತ್ತಾ, ಸ್ವಲ್ಪ ಬೇಸಿಗೆ ಶುರು ಆಗ್ಬಿಟ್ಟಿದೆ. ಹೌದು, ಚಳಿ ಹೊರಟೆ ಹೋಯ್ತು. ಅದೇನೋ ಹೇಳ್ತಾರೆ ಇಲ್ಲಿ ಸಂಕ್ರಾಂತಿ ಬಂದ್ರೆ ಶಂಕನ್ ಗಾತ್ರ ಹೋಗುತ್ತೆ ಅಂತ, ನಾನು ಆನೆ ಗಾತ್ರ ಹೊರಟೋಗಿದೆ ಅಂತ ಈ ಚಳಿಗಾಲದಲ್ಲಿ ಜಾಸ್ತಿ ನಾವು ನೀರು ಕುಡಿತಾರಲ್ಲ. ಬೇಸಿಗೆ ಆದಷ್ಟು ಪ್ರತಿಯೊಬ್ಬರು ನೀರನ್ನ ಕುಡೀರಿ, ಕುಡಿಸುತ್ತೆ ನೀರನ್ನ ಚೆನ್ನಾಗಿ ಕುಡಿಬೇಕು ಆದಷ್ಟು. ಯಾಕೆಂದ್ರೆ ಬಾಡಿ ಬೇಗ ಡ್ರೈ ಆಗಿಬಿಡುತ್ತೆ. ಹೌದು, ಇದದು ಶೀಟ್ ಇಟ್ಕೊಂಡು ಇದರಲ್ಲಿ ಏನು ಇದು ಏನು ಪೇಪರ್ ಇದೆ. ನೆಕ್ಸ್ಟ್ ಇದ್ರ ಮೇಲೆ ಹಾಕ್ಬೇಕು ನವೀನ್, ಅದು ರೊಟ್ಟಿ ಏನಾದರೂ ನಾವು ತಟ್ಟಬೇಕಲ್ಲ, ಹಾಗೆ ಇದ್ರ ಮೇಲೆ ಹಾಕ್ಬಿಟ್ಟು ಅದು ಅಂಟದೇ ಇರೋ ಥರ ಎರಡು ಸೈಡು ಇದು ಫಿಕ್ಸ್ ಮಾಡ್ಕೊಬೇಕು. ಯಾವುದು ವಾಸವಿ ಕಿಚನ್ ವರ್ಲ್ಡ್ ಅಂತ ರೋಟಿ ಪ್ರೆಸ್ ಮೇಕರ್ ಕೂಡು ಕೊಟ್ಟಿದ್ದಾರೆ. ರೋಟಿ ಪ್ರೆಸ್ ಮೇಕರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಜೋವಾ ರೋಟಿ, ತಾಳಿಪಟ್ಟು, ಚಪಾತಿ, ಪೂರಿ, ಪರಾಟ, ಹೋಳಿಗೆ, ಪಾಪಡ್ ಇಷ್ಟು ಮಾಡ್ಕೋಬೋದಂತೆ. ಅಲ್ವಾ, ಒಂಥರ ಮಜಾ. ಚಿಕ್ಕವರಿದ್ದಾಗ ಅಲ್ಲ, ಈಗಲೂ ಅಷ್ಟೇ ನೋಡಿ, ಇವರು ಅಮ್ಕ ಹಾಕ್ಬಿಟ್ರು. ಅದೇನು ಗೊತ್ತಾ, ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮಲ್ಲಿ ಆ ಒಂದು ಗುಣ ಇದ್ದೇ ಇರುತ್ತೆ. ಪಟ್ 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 ಅಂತ ಎಲ್ಲಿ ಅದು ತೆಗಿರಿ, ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಮಾಡಿಕೊಂಡು ಮಾಮೂಲಿ ಅದು ವೆಯ್ಟ್ ಇದೆಯಾ, ತುಂಬ ವೆಯ್ಟ್ ಇದೆ ಕಣಪ್ಪ. ಆ ಕಡೆ ತೊಗೊಂಡೋಗಿ ಇದು ಅಲ್ಲಿ ಫಿಕ್ಸ್ ಮಾಡ್ತೀವಿ. ಜಸ್ಟ್ ಹಂಗೆ ಲಿಫ್ಟ್ ಮಾಡಿ, ಹಾಂ, ಇಲ್ಲಿ ಹಿಂಗೆ ಎರಡು ಸೈಡು ಹಿಂಗೆ ಇದು ಹಾಕೋಬೇಕು ನವೀನ್. ಇದನ್ನು ಹಾಕೊಬೇಕು. ಇದನ್ನ ಹಿಂಗೆ ಹಾಕ್ಕೊಂಡು ನನಗೆ ರೊಟ್ಟಿ ಎಲ್ಲ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕಿಂತನೂ ರೊಟ್ಟಿ ಎಲ್ಲ ಮಾಡ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಒಂದು ಕೈ ಹಿಡ್ಕೊಳ್ಳಿ, ಅಲ್ಲಿ ಪ್ರೆಸ್ ಮಾಡಬೇಕು, ಅದನ್ನು ಅಲ್ಲಿ ಫಿಕ್ಸ್ ಮಾಡಿ. ಅಲ್ಲೇನಾ ಅದು ತಾನೆ? ಹಾಂ ಇಲ್ಲ, ಜಸ್ಟ್ ಅದು ಹಾಕಿ ಫಿಕ್ಸ್ ಮಾಡಿ. ರೊಟ್ಟಿ ಎಲ್ಲ ಮಾಡೋಕ್ಕೆ ನಿಜ ಯೂಸ್ ಆಗುತ್ತೆ. ತಟ್ಕೊಂಡು ಕುತ್ಕೋಬೇಕು, ಅದ್ರ ಬದಲು ಇಟ್ಕೋಬೇಕಾಗುತ್ತಾ? ಇಲ್ಲ, ಇದು ಕೆಳಗಡೆ ಬರುತ್ತೆ ಸ್ಟ್ಯಾಂಡು. ಹಾಂ, ಅಲ್ಲ ಇದು ಕೆಳಗಡೆ. ಎಲ್ಲಿಗೆ ಫಿಕ್ಸ್ ಮಾಡ್ಬೇಕು ನೀವು? ಏನಿರ್ತದಲ್ಲ ಇದು. ನಾನು ಅದು ವಿಡಿಯೋ ನೋಡ್ತೀನಿ ಇರಿ, ಇಲ್ಲ ಅಂದರೆ ಯಾವ ಥರ ಏನು. ಹಾಂ, ಆ ಥರ. ಇಟ್ಕೋಬೇಕಾ? ಏನು ಇಟ್ಕೊಳ್ಳೋದೇನಿಲ್ಲ.
ಹಿಂಗೆ ಪ್ರೆಸ್ ಅಷ್ಟೇ ಮಾಡಿದಾಗ ಅಷ್ಟೇ ಜಸ್ಟ್ ಇದೇ ಥರ. ಈಸಿ ಆಗುತ್ತೆ. ನನಗೆ ಮಂಜು ಅನ್ನೋರು ಸಜೆಸ್ಟ್ ಮಾಡಿದರು, ನೀವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡಿ ನಾನು ತರಿಸ್ಕೊಂಡು ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡೋದು. ಪ್ರೆಸ್ ಮಾಡೋದಷ್ಟೇ. ಈಸಿಯಾಗಿ ಆಗುತ್ತೆ ಅಲ್ವಾ? ಹಾಕೊಂಡು ಎಷ್ಟೋ ತನಕ ತಟ್ಕೊಂಡು ಇಲ್ಲಿಗೊಂದು ಬಟ್ಟೆ ಯೂಸ್ ಮಾಡಬೇಕು. ಹಾಂ, ಸೊ ಇಲ್ಲಾಂದ್ರೆ ಇದು ನೋಡಿ ಇದು ಆಲ್ರೆಡಿ ಏನಾಗ್ತಿದೆ, ಅದು ಪ್ರೆಸ್ ಮಾಡ್ತಾ ಏನಾಗುತ್ತೆ, ಇದು ಪ್ರೆಷರ್ ಇದ್ರ ಮೇಲೆ ಬೀಳುತ್ತೆ. ಸ್ವಲ್ಪ ಒಂದು ಕ್ಲಾತ್ ಯೂಸ್ ಮಾಡಿದ್ರೆ ಸೊ ಬಾಳಿಕೆ ಬರುತ್ತೆ. ಇದು ಇಲ್ಲಾಂದ್ರೆ ಬೇಗ ಏನಾಗುತ್ತೆ, ಇದ್ರ ಪ್ರೆಷರ್ಗೆ ಇದು ಹಳ್ಳ ಆಗ್ತಾ ಬರುತ್ತೆ. ಹಾಂ, ಒಂಥರ ಅದು ಒತ್ತದಂಗೆ ಆಗುತ್ತಲ್ಲ. ಆಗುತ್ತಲ್ಲ ನೋಡಿ, ಈಗ ಒಂದು 2 ಸಲ ಮಾಡಿದ್ದಕ್ಕೇನೆ ಆ ಥರ ಆಗುತ್ತೆ. ಸೊ ಅದೊಂದು ಟಿಪ್ಸ್ ಚೆನ್ನಾಯ್ತಲ್ವಾ? ಚೆನ್ನಾಗಿದೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಇದ್ರಲ್ಲಿ ಮಾಡಿದಾಗ ರಿವ್ಯೂ ಕೊಡೋಣ. ಬೇಲ್ ಯೂಸ್ ಮಾಡ್ಬೋದಾ? ಸೊ ಜಸ್ಟ್ ಇಲ್ಲಿ ಈ ಥರ ಒಂದು ಕ್ಲಾತ್ ಹಾಕೊಂಡು ಪ್ರೆಸ್ ಮಾಡ್ಕೊಳ್ಳೋದು. ಸರಿ ನೋಡಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಆಯಿತಾ? ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತೊಂಥರ ಡೇ ಚೆನ್ನಾಗಿತ್ತು. ರಕ್ಷಿತಾ ಅವ್ರ ಮಾವನ ಮನೆಗೆ ಎಲ್ಲ ಹೋಗಿದ್ದು, ಊಟ ಎಲ್ಲ ಭರ್ಜರಿ ಊಟ ಎಲ್ಲ ಆಯಿತು. ಸೊ ಊಟ ಮಾಡಿ ಎಲ್ಲ ಬಂದ್ವಿ. ಬಂದು ಟೈಮೇ ಸಾಲೋದಿಲ್ಲ. ಮನೆಗೆ ಬಂದು ರಾತ್ರಿ ಆ್ಯಕ್ಚುಲಿ ಏನು ಅನ್ಕೋತಿದ್ವಿ ಅಂದರೆ ಬಿಗ್ರೂಟ ಎಲ್ಲ ಆದಮೇಲೆ ಅಪ್ಪ ಈಗ ನಾನ್ ವೆಜ್ ಒಂಥರ ಮುಖಕ್ಕೆ ಹೊಡೆದಂಗೆ ಆಗ್ಬಿಟ್ಟೈತೆ, ನೀಟಾಗಿ ವೆಜ್ ತಿನ್ನಬೇಕು ಅಂತ ಅಂದ್ಕೊಂಡವರು ಮಧ್ಯಾಹ್ನ ಅಲ್ಲಿ ನಾನ್ ವೆಜ್ ಊಟ ಮಾಡ್ಕೊಬಂದ್ಬಿಟ್ಟು ನಮ್ಮ ಮನೇಲಿ ತರಕಾರಿ ಸಾಂಬಾರು ಊಟ ಮಾಡೋಕ್ಕೆ ಹೋದರೆ ಆಗ್ತಾನೇ ಇಲ್ಲ. ಅಯ್ಯೋ ವೆಜ್ಜ ಅಂತ ಅನಿಸ್ತಿದೆ ಆಯಿತಾ? ಸೋಪ್ ತಂದ್ರ ತೊಗೊಂಡಿದ್ದೀನಿ. ಇಡೋಗಿ ಡವ್ ಸೀರಮ್ ಬಾರ್ ಹೈಡ್ರೇಷನ್ ಸ್ಮೆಲ್ ಸಖತ್ತಾಗಿದೆ. ಓಪನ್ ಮಾಡಿ ಒಂದು ಈಗ ನಾನು ಫೇಸ್ ವಾಶ್ ಮಾಡಿಬಿಟ್ಟು ಅನ್ಬೇಕು ಅದನ್ನ ಸ್ಮೆಲ್. ಫೇಸ್ ವಾಶ್ ಮಾಡಿ ಮಲಗ್ತೀನಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಒಂದು ಇಟ್ಬಿಡಿ ಅಲ್ಲಿ ವಾಶ್ರೂಮ್ಗೆ. ಒಂದು ಬಾಕ್ಸಲ್ಲಿ 3 ಇರುತ್ತೆ ಮಗನೆ. ಅದು ಸಿಂಗಲ್ ತೊಗೊಂಡ್ರೆ 105 ಬೀಳುತ್ತೆ. 3 ತೊಗೊಂಡ್ರೆ 10 ರೂಪಾಯಿ ಸೇವ್ ಆಗುತ್ತೆ, 30 ರೂಪಾಯಿ ಸೇವ್ ಆಗುತ್ತೆ. 285 ರೂಪಾಯಿ 3ರಿಂದ. ಸೊ 95 ಬೀಳುತ್ತೆ. ಸಿಂಗಲ್ ತೊಗೊಂಡ್ರೆ ಸರಿ ಒಂದು ಇಡೀ ನವೀನ್ ಅದನ್ನ ಇದಕ್ಕೆ ಸ್ನಾನದ ಮನೆಗೆ ನಾನೀಗ ಫೇಸ್ ವಾಶ್ ಮಾಡಿ. ಓಕೆ ಫ್ರೆಂಡ್ಸ್, ಆಯಿತು. ಪಪ್ಪಗೆ ನಿಂಗೊಂದು ನಂಗೊಂದು, ಸರಿನಾ? ನೀನು ಮೇಲ್ಗಡೆ ಆ ರೂಮಲ್ಲಿ ಇಟ್ಕೋ, ನಾನು ಮೇಲ್ಗಡೆ ಆ ರೂಮಲ್ಲಿ ಇಟ್ಕೋತೀನಿ, ಕೆಳಗಡೆ ಮಮ್ಮಿ ಇಟ್ಕೊಳ್ಳಿ. ಓಕೆನಾ? ಓಕೆನಾ? ಯಾ ಅಂತೆ ಎಡೋಗು ಒಂದು. ಓಕೆ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.